ಹಾಸನ ಜಿಲ್ಲೆಯ ಆಲೂರಿನಲ್ಲಿ ನಿಗೂಢ ಸ್ಫೋಟ ಪ್ರಕರಣ. ಮನೆಯಲ್ಲಿ ಮೋಹನ್ ದಂಪತಿ ಸ್ಫೋಟಕ ಬಳಸ್ತಾ ಇದ್ರು. ಕಲ್ಲು ಬಂಡೆ ಬ್ಲಾಸ್ಟ್ ಮಾಡುವ ವಸ್ತುಗಳನ್ನು ಬಳಸ್ತಾ ಇದ್ರು. ಸ್ಫೋಟದ ಸ್ಥಳದಲ್ಲಿ TV5 ಕನ್ನಡಕ್ಕೆ ಸ್ಥಳೀಯರು ಮಾಹಿತಿ ನೀಡಿರೋದು. ಮನೆಯಲ್ಲಿ ದೊಡ್ಡ ಮಟ್ಟದ ಸ್ಫೋಟ ಆಗಿದೆ. ಸ್ಫೋಟದಿಂದ ಅಕ್ಕಪಕ್ಕದ ಮನೆಗಳು ನಡುಗಿ ಹೋಗಿದೆ. ಸ್ಫೋಟದ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು. TV5ಗೆ ಪಟ್ಟಣ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಈ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಕಲ್ಲು ಬಂಡ ಬ್ಲಾಸ್ಟ್ ಮಾಡುವಂತ ಸ್ಫೋಟಕಗಳನ್ನು ಬಳಕೆ ಮಾಡ್ತಾ ಇದ್ರು ಅನ್ನೋದನ್ನು ಈಗ ಹೇಳ್ತಾ ಇದ್ದಾರೆ. ಸೊ ಇದು ಗಮನಕ್ಕೆ ಬಂದಿದ್ರೆ ಆಕ್ಷನ್ ತಗೋಬೇಕಾಗಿತ್ತು ಅಲ್ವಾ? ಪೊಲೀಸರು ಕೂಡ ಗೊತ್ತಿದ್ದು ಸುಮ್ಮನೆ ಇದ್ರ ಇಂಪಾರ್ಟೆಂಟ್ ಆಗುತ್ತೆ ನೋಡಿ. ಇದೇ ಕಾರಣಕ್ಕೆ ಯಾವಾಗ ಯಾವ ಪ್ರಕರಣಗಳು ಹೊರಗೆ ಬರುತ್ತೆ ಅನ್ನೋದಕ್ಕೆ ನಂಬೋದಕ್ಕೆ ಸಾಧ್ಯವೇ ಇಲ್ಲ. ಸೊ ಈಗ ನೋಡಿ, ಅವ್ರ ಜೀವಕ್ಕೆ ಅವರೇ ಸಂಚಿಕಾರ ತಂದ್ಕೊಂಡಿದ್ದಾರೆ. ಅಕ್ಕಪಕ್ಕ ಮನೆಯವರು ಊರಿನವರು ಈಗ ಸ್ಫೋಟ ಬಳಸ್ತಾ ಇದ್ರು, ಹಾಗೆ ಹಿಂಗೆ ಅಂತ ಹೇಳಬಹುದು. ಮೊದಲೇ ಸ್ವಲ್ಪ ಎಚ್ಚೆತ್ಕೊಂಡಿದ್ರೆ ಈ ಥರದೊಂದು ಘಟನೆ ನಡೀತಿರ್ಲಿಲ್ಲ ಅಂತ ಕಾಣಿಸುತ್ತೆ. TV5ಗೆ ಪಟ್ಟಣ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ಈ ಸ್ಟೇಟ್ಮೆಂಟನ್ನು ಕೊಟ್ಟಿರೋದು. ಇದಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯರು ಏನು ಹೇಳ್ತಾರೆ, ಮೊದಲೇ ಗೊತ್ತಿತ್ತಾ? ಸ್ಥಳೀಯರನ್ನೇ ಮಾತನಾಡಿಸಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ನೋಡೋಣ ಬನ್ನಿ. ಆಲೂರು ಪಟ್ಟಣದ ಬಿಕ್ಕೋಡು ರಸ್ತೆಯ ಒಂಟಿ ಮನೆಯೊಂದರಲ್ಲಿ ಒಂದಿಷ್ಟು ಘಟನೆ ಕೂಡ ನಡೆದಿರುವಂಥದ್ದು. ಯಾವೆಲ್ಲ ರೀತಿಯಾಗಿ ಘಟನೆ ನಡೀತು, ಜೊತೆಗೆ ಈಗಾಗಲೇ ಗಾಯಾಳುಗಳಿಗೆ 4 ಜನಕ್ಕೆ ಗಾಯಗಳಾಗಿರ್ತಕ್ಕಂಥದ್ದು. ಇಬ್ಬರು ಜೀವನ ಮರಣದ ನಡುವೆ ಹೋರಾಟ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಮಾತನಾಡ್ಸೋಣ. ಸರ್, ಆ್ಯಕ್ಚುಲಿ ರಾತ್ರಿ ಎಷ್ಟೊತ್ತಿನ ಸರ್ ಈ ಘಟನೆ ನಡೆದಿದ್ದು? ಸುಮಾರು ಒಂದು 8 ಕಾಲ ಆಗಿರ್ಬೋದಲ್ಲನ್ರಿ. ಹಾಂ, 8 ಕಾಲಲ್ಲಿ ಆಗಿರ್ಬೋದು. ಅದೇನಾಯ್ತು ಅನ್ನೋದು ನಮಗೂ ಗೊತ್ತಿಲ್ಲ. ಯಾಕಂದರೆ ಯಾರೂ ಆ ಕಡೆ ಇಲ್ಲಿರೋರು ಯಾರೋ ಅವ್ರ ಮನೆ ಕಡೆ ಹೋಗ್ತಿರ್ಲಿಲ್ಲ. ನಮ್ಮ ಕೆಲಸ ಏನಾಯಿತು, ನಾವೇನಾಯ್ತದು ಅಂದರೆ ಸಾರ್ವಜನಿಕರು ರೋಡು ತುಂಬ ಜನ ಓಡಾಡೋರು. ಅದೃಷ್ಟವಶ ಏನಾಯಿತು ಅನ್ನೋದು ಗೊತ್ತಿಲ್ಲ, ಯಾರಿಗೂ ಏನೂ ಆಗಿಲ್ಲ. ಅಲ್ಲಿದ್ದರಿಗೆ ಅವ್ರ ಮನೆಯವ್ರಿಗೆ ಮಾತ್ರ ಆ ರೀತಿ ಆಗಿದೆ ಅನ್ನೋದೊಂದು ಬಿಟ್ಟರೆ ಅದೃಷ್ಟವಶ ದೇವ್ರದಾಯಿಂದ ಯಾರಿಗೇನೂ ಆಗಿಲ್ಲ. ಅವ್ರ ಮನೆಯವ್ರಿಗೆ ಹೆಂಗಾಗಿದೆ, ಅದು ಏನಕ್ಕೆ ಆಯಿತು ಅನ್ನೋದು ಗೊತ್ತಿಲ್ಲದು. ಏನಿದ್ರು ತನಿಖೆ ಪ್ರಕಾರನೇ ಗೊತ್ತಾಗಬೇಕು. ಸರ್, ಈಗೇನು ಒಂದು ಆ ಗೋಡೆ ಅಲ್ಲಿ ನೋಡ್ತಾ ಇದ್ರೆ, ಆ ಘಟನೆಯಲ್ಲಿ ಗೋಡೆ ಸಂಪೂರ್ಣವಾಗಿ ಆ ಶೀಟ್ಗಳೆಲ್ಲ ಹಾರೋಗಿದೆ. ಅಷ್ಟರ ಮಟ್ಟಿಗೆ ರಭಸವಾಗಿ ಸ್ಫೋಟ ಆಗಿದೆ. ಸರ್, ಯಾಕೆ ನಿಮ್ಮ ಅಕ್ಕಪಕ್ಕದವರು ಅದು ಯಾವ ರೀತಿ ಇತ್ತು ಅಂತ, ಆ ಶಬ್ದ ಬಂದಾಗ ನಿಮಗೆ ಯಾವ ರೀತಿ ಅನ್ನಿಸ್ತು ಅಂತ? ಅದು ಭೂಕಂಪ ಆದಾಗ ಒಂದು ಕಲ್ಲಿಟ್ಟು ಡೈನಮೆಂಟ್ ಸಿಡಿತಾರಲ್ಲ, ಆ ಶಬ್ದ, ಬಂಡೆ ಬ್ಲಾಸ್ಟ್ ಮಾಡ್ತಾರಲ್ಲ, ಅಷ್ಟು ಸೌಂಡ್ ಬಂದಿದೆ. ಅದು ಬಟ್ ಅದು ಯಾವುದರಿಂದ ಆಗಿದೆ ಅನ್ನೋದು ಗೊತ್ತಿಲ್ಲ. ಅಷ್ಟು ಸೌಂಡ್ ಬಂದಿದೆ. ನಾವಿರೋದು ಒಂದು 60 ಮೀಟ್ರ್ ದೂರದಲ್ಲಿದ್ದೀವಿ, ಒಂದು 600 ಮೀಟ್ರ್ ದೂರದಲ್ಲಿದ್ದೀವಿ. ಅಲ್ಲಿಗೆ ಶಬ್ದ ಕೇಳವತ್ತಿ ಎಲ್ಲ ಓಡಿ ಬಂದು, ಈಗ ಮಕ್ಕಳು ಸಹ ಕೆಲವರು ರಾತ್ರಿ ಎದುರು ಎಲ್ಲ ಜ್ವರ ಬಂದು, ಚಳಿ ಜ್ವರ ಬಂದು ಅವರು ಸಹ ಇದ್ದಾರೆ. ಎಷ್ಟೋ ಜನ ಆಸ್ಪತ್ರೆಗೆ ರಾತ್ರಿ ಎಲ್ಲ ಕರ್ಕೊಂಡೋಗಿ ಬಂದಿದ್ದಾರೆ. ಇಂಥ ಒಂದು ಅನಾಹುತ ಆಗೋಗಿದೆ ಇಲ್ಲಿ. ಇಷ್ಟು ದಿನ ಇಲ್ಲೆಲ್ಲೂ ಆ ಥರ ಆಗಿರಲಿಲ್ಲ. ಬಟ್ ಈಗ ಹಿಂಗೆ ಆಗಿದೆ. ಏನು ಕಾರಣ ಅನ್ನೋದು ತನಿಖೆ ಮುಖಾಂತರ ಗೊತ್ತಾಗುತ್ತೆ. ಮತ್ತೆ ನಮ್ಮ ಜೊತೆ ಇನ್ನೊಬ್ರು ಇದ್ದಾರೆ. ಅಣ್ಣ, ಏನು ನಿಮ್ಮ ಹೆಸರೇನಣ್ಣ? ವೀರಭದ್ರ ಶೆಟ್ರು. ವೀರಭದ್ರ ಶೆಟ್ರು. ಏನು ಸುಮಾರು ದೂರದವರೆಗೆ ಶಬ್ದ ಬಂತಂತ? ಸರ್, 1-2 ಕಿಲೋಮೀಟರ್ ದೂರದಲ್ಲಿದೆ ಸರ್. 8 ಕಾಲಲ್ಲಿ ಶಬ್ದ ಬಂತು. ನಾವು ದೇವಸ್ಥಾನದವ ಫಂಕ್ಷನ್ ಮಾಡ್ತಾ ಇದ್ರಲ್ಲ, ಪೂಜೆ ಮಾಡ್ತಾ ಇದ್ರಲ್ಲ, ಪಟಾಕಿ ಹೊಡಿತಾರೆ ಅಂತ ತಿಳ್ಕೊಂಡಿದ್ದು. ಆಮೇಲೆ ಬೆಳಗ್ಗೆ ಎದ್ದಾಗ ನಮಗೆ ಗೊತ್ತಾಗಿದ್ದು ಹಿಂಗೆ ಅಂತ ಇಲ್ಲಿ ಬಂದಷ್ಟೇ. ನಮಗೆ ಬೆಳಗ್ಗೆನೇ ಗೊತ್ತಾಗಿತ್ತು. ಏನು ಅಕಸ್ಮಾತ್ ಇಲ್ಲಿಂದ ಏನಾದರೂ ತಗೊಂಡು ಹೋಗ್ತಾ ಇರೋದು, ಮಾಡೋ ಅಂಥದ್ದು, ಆ ಥರದ್ದು ಏನಾರು ಮಾರಾಟ ಮಾಡೋಂಥ ಅಂಥದ್ದು ಏನು ನಮಗೆ ಗೊತ್ತಿಲ್ಲ ಸರ್. ನಮ್ಮ ಮನೆ ದೂರ ಇರೋದು. ಆಮೇಲೆ ನಾವು ಇಲ್ಲಿ ನಾವು ಸ್ಥಳೀಯರು AT ವಿಜಯಕಾಂತ್ ಅಂತೇಳಿ ಮಾಜಿ ಪಟ್ಟಣ ಉಪಾಧ್ಯಕ್ಷರು. ನಾವು ಇಲ್ಲಿ ಈ ದೇವಸ್ಥಾನದ ಫಂಕ್ಷನ್ಗಳು ನಡೆಸ್ತಿದ್ದು. ದಿನನಿತ್ಯ ಅನ್ನದಾನ ಇವೆಲ್ಲ ಇರುತ್ತೆ. ನಾವೇನು ತಿಳ್ಕೊಂಡು ಅಂದರೆ, ಆಯುಧ ಪೂಜೆ ಮಾರನೇ ದಿನ ಗುಂಡು ಹೊಡಿತೀವಿ ಬನ್ನಿ ಮಂಟಪ ಬಾಳೆಕಂದಿಗೆ. ಅದೇನಾರು ಯಾರು ಬಂದಿರ್ಬೋದು, ಇಲ್ಲ ಚೆಕ್ ಮಾಡಿಸಿರ್ಬೋದು ಅಂತ ತಿಳ್ಕೊಂಡಿದ್ದು. ಆದರೆ ಇವರು ಬೇರೆ ಥರದ ಎಲ್ಲ ಇಟ್ಕೊಂಡು ಬಂಡೆ ಹೊಡೆಯೋದನ್ನ ಇಟ್ಕೊಂಡು ಗೊತ್ತಿಲ್ಲದಲ್ಲೇ ಮಾರಾಟ ಮಾಡೋದು. ಅದಕ್ಕೆ ಉಪ್ಪು ಕೇಪು ಅಂತ ಹೇಳ್ತಾರೆ. ಅದನ್ನು ಕಚ್ಚಿಬಿಟ್ಬಿಟ್ರೆ ಇಡೀ ಊರೇ ಬ್ಲಾಸ್ಟ್ ಆಗ್ಬೋದು. ಬಂಡೆ ಬ್ಲಾಸ್ಟ್ ಆಗುತ್ತಂದರೆ ಇನ್ನೇನು ಸರ್. ಹಂಗಾಗಿ ಸ್ವಲ್ಪ ನೀವು ದಯಮಾಡಿ ಇದನ್ನು ತನಿಖೆ ಮಾಡಿ, ಇವ್ರನ್ನ ತನಿಖೆ ಮಾಡಿ ಎಲ್ಲ ನೀಟಾಗಿ ಇದು ಮಾಡಬೇಕು. ಇದು ವಾರ್ಡ್ ನಂಬರ್ 6 ಹಳೆಯಲ್ಲೂರು, AT ವಿಜಯಕಾಂತ್. ನೋಡಿ, ಇದು ಆಲೂರು ಪಟ್ಟಣ ಪಂಚಾಯತಿ ವ್ಯಾಪ್ತಿಗೆ ಸೇರುತ್ತೆ. ಜೊತೆಗೆ ವಾರ್ಡ್ ನಂಬರ್
ಆರು ಏನಿದೆ ಆ ಪ್ರದೇಶಕ್ಕೆ ಈ ಮನೆ ಸೇರುವಂಥದ್ದು. ಜೊತೆಗೆ ಅಂದರೆ ಇಲ್ಲಿಂದ ಸುಮಾರು 1 ಕಿಲೋಮೀಟರ್ ವ್ಯಾಪ್ತಿಯವರೆಗೆ ಸಾಕಷ್ಟು ಶಬ್ದ ಕೂಡ ಕೇಳಿಸಿತ್ತು. ಜೊತೆಗೆ ಏನು ಈ ಕಲ್ಲು ಬಂಡೆ ಏನು ಬ್ಲಾಸ್ಟ್ ಮಾಡ್ತಾರೆ, ಆ ಬ್ಲಾಸ್ಟ್ ಮಾಡಿದಂಥ ಸಂದರ್ಭದಲ್ಲಿ ಯಾವಾಗ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗುತ್ತೆ ಆ ಥರದ ಸೌಂಡು ನಮಗೆ ಕೇಳಿಸಿದೆ ಅನ್ನುವ ಮಾಹಿತಿಯನ್ನು ಹೇಳ್ತಾ ಇರುವಂಥದ್ದು. ಸ್ಥಳೀಯರು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯನ್ನು ಮಾಡಬೇಕು ಅನ್ನುವ ಪಟ್ಟನ್ನು ಕೂಡ ಈಗಾಗಲೇ ಹಿಡಿದಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ. ಎಸ್ ನೋಡಿ, ಅಲ್ಲಿನ ಸ್ಥಳೀಯರು ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಥರದ ವಸ್ತುಗಳನ್ನು ಮನೇಲಿ ಇಟ್ಕೊಂಡಿದ್ದಾರೆ ಅಂತಂದರೆ ಇಡೀ ಊರಿಗೂರೇ ಸಮಸ್ಯೆ ಆಗತ್ತೆ ಅಂತ. ಹೌದು, ಇವ್ರಿಗೆ ಎಷ್ಟು ಜಿಲೆಟಿನ್ ಇಟ್ಕೊಂಡಿದ್ರು, ಯಾವ ಪ್ರಮಾಣದಲ್ಲಿ ಸ್ಫೋಟಕ ವಸ್ತುಗಳನ್ನು ಮನೇಲಿ ಇಟ್ಕೊಂಡಿದ್ರು ಗೊತ್ತಿಲ್ಲ. ಇವರು ಒಬ್ಬರ ನಿರ್ಲಕ್ಷ್ಯದಿಂದ ಇವರ ಮನೆಗೆ ಮಾತ್ರ ಅಲ್ಲ, ಅಕ್ಕಪಕ್ಕದ ಊರಿನ ಜನಕ್ಕೂ ಕೂಡ ದೊಡ್ಡ ದೊಡ್ಡ ಕಲ್ಬಂಡೆಗಳ ಬ್ಲಾಸ್ಟ್ ಆಗುತ್ತೆ ಅಂತಂದರೆ ಒಂದು ಇಡೀ ಊರಿಗೆ ಎಷ್ಟು ಸಮಸ್ಯೆ ಆಗುತ್ತೆ ಅನ್ನೋದನ್ನು ಯೋಚನೆ ಮಾಡಬೇಕಾಗತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಕಾನೂನು ಬಾಹಿರ ಕೆಲಸನೇ ಇವ್ರು ಮಾಡಿರೋದು, ಆ್ಯಕ್ಷನ್ ಆಗಬೇಕಾಗುತ್ತೆ. ಬಟ್ ಇವ್ರ ಪರಿಸ್ಥಿತಿನೇ ಈಗ ಸಾವು ಬದುಕಿನ ನಡುವೆ ಹೋರಾಡ್ತಾ ಇರುವಂಥ ಪರಿಸ್ಥಿತಿ. ಮನೆ ಮಂದಿ ಎಲ್ಲರೂ ಕೂಡ ಸುಟ್ಟು ಹೋಗಿದ್ದಾರೆ. 4 ಜನ ಇದ್ರಂತೆ, ಗಂಡ ಹೆಂಡತಿ ಮತ್ತು 2 ಮಕ್ಕಳು. ಅದರಲ್ಲಿ ಒಂದು ಮಗುವಿನ ಪರಿಸ್ಥಿತಿ ಬೆಟರ್ ಅಂತ ಹೇಳ್ತಾ ಇದ್ದಾರೆ. ಬಟ್ ಗೊತ್ತಿಲ್ಲ, ಸಂಪೂರ್ಣವಾದಂಥ ಮಾಹಿತಿ ಸಿಗಬೇಕಾಗುತ್ತೆ. ಬೆಂಗಳೂರಿನಲ್ಲಿ ಟ್ರೀಟ್ಮೆಂಟನ್ನು ಕೊಡಿಸಲಾಗ್ತಾ ಇದೆ. 2 ಕಾಲು ಕಟ್ಟಾಗುತ್ತೆ, 70% ದೇಹದ ಭಾಗವೇ ಸುಟ್ಟೋಗುತ್ತೆ, ಇಡೀ ಮನೆಗೆ ಛಿದ್ರವಾಗಿ ಹೋಗುತ್ತೆ ಅಂತಂದರೆ ಯೋಚನೆ ಮಾಡಿ.